ಬೆಂಗಳೂರಲ್ಲಿ ನಡೆದಂತಹ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಬಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಭೈರತಿಗೆ ಕಾದಿದೆಯಾ ಸಂಕಷ್ಟ. ಜನವರಿ 12ಕ್ಕೆ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಅತ್ತ ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಸಿಐಡಿ ಎಸ್ಪಿಪಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಭೈರತಿ ಬಸವರಾಜರನ್ನ ಕಸ್ಟಡಿಗೂ ಕೂಡ ಕೇಳಿದ್ದಾರೆ ಸಿಐಡಿ ಪರ ವಕೀಲರು. ಭೈರತಿ ಅವರನ್ನ ಬಂಧಿಸಿದ್ರೆ ಏನಾಗ್ತಾ ಇತ್ತು, ಇಲ್ಲಿಯವರೆಗೆ ಅವರನ್ನ ಬಂಧಿಸಿರಲಿಲ್ಲ ಅನ್ನುವಂಥ ಪ್ರಶ್ನೆ. ಅಂದ್ರೆ ಅಲ್ಲಿ ವಾದ ಪ್ರತಿವಾದ ನಡೆದಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಷ್ಟಾಗಿಯೂ ಕೂಡ ರಾಜಕಾಲೀನ ಪೀಠ ಹೇಗೆ ಆದೇಶವನ್ನು ಕೊಡುತ್ತೆ? ಸಿಐಡಿ ಪರ ವಕೀಲ ಎಸ್ಪಿಪಿ ಜಗದೀಶ್ ಅವರು ವಾದ ಮಾಡಿದಂಥ ಪರಿ ಇದು. ಈ ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಲಯ ಜನವರಿ 12ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಮೊನ್ನೆ ಎಲ್ಲ ಕಳೆದ ತಿಂಗಳು ಸೆಷನ್ನ ಕೊನೆ ದಿನ ಯಾವಾಗ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿರ್ತಾರೆ, ಆ ಅರ್ಜಿ ವಜಾ ಆಗುತ್ತೆ, ಅದಾದ್ಮೇಲೆ ಅಪ್ಸ್ಕ್ಯಾಂಡ್ ಆಗಿದ್ರು, ಎಲ್ಲಿದ್ರು ಅವರಿಗಾಗಿ ತಲಾಶ್ ನಡೆಸುವಂಥ ಕೆಲಸಗಳನ್ನು ಕೂಡ ಒಂದು ಕಡೆ ಅಧಿಕಾರಿಗಳ ತಂಡ ಮಾಡ್ತಾ ಇತ್ತು. ಬಟ್ ಈಗ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮತ್ತೆ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ.